ಒಂದು ಹಳ್ಳಿಯಲ್ಲಿ ಕರ್ಮವೀರ ಎಂಬ ಒಬ್ಬ ವ್ಯಕ್ತಿ ವಾಸಿಸುತ್ತಿದ್ದ. ಅವನಿಗೆ 3 ಮಗಳುಗಳು ಇದ್ದರು. ಅವನ ಹೆಂಡತಿ ಹಲವಾರು ವರ್ಷಗಳ ಹಿಂದೆ ಸತ್ತಿದ್ದಳು. ಆದರೂ ಕರ್ಮವೀರ ತನ್ನ ಮಗಳಿಗೆ ತಾಯಿಯ ಕೊರತೆ ಅನ್ನಿಸದಂತೆ ತುಂಬಾ ಪ್ರೀತಿಯಿಂದ ಬೆಳೆಸಿದ. 3 ಮಗಳುಗಳಲ್ಲೂ ಕಿರಿಯಳಾದ ಜ್ಯೋತಿ ಬಹಳ ಬುದ್ಧಿವಂತಳಾಗಿದ್ದಳು. ಅದೇ ಹಳ್ಳಿಯಲ್ಲಿ ಒಂದು ಕುತಂತ್ರಿ ವಿಧವೆ ಮಹಿಳೆ ಮತ್ತು ಅವಳ ಮಗಳು ವಾಸಿಸುತ್ತಿದ್ದರು. ಆ ಮಹಿಳೆ ಸದಾ ಮನೆಗೆ ಹೋಗಿ ಏನಾದರೂ ಕೇಳಿಕೊಳ್ಳುತ್ತಾ ಇದ್ದಳು. ಕರ್ಮವೀರನ ಮನೆಯಲ್ಲೂ ಅವಳು ಬರುತ್ತಿದ್ದಳು. ಜ್ಯೋತಿಗೆ ಅವಳು ಇಷ್ಟವಾಗುತ್ತಿರಲಿಲ್ಲ. ಆದರೆ ಅವಳ ಅಕ್ಕಂದಿರು ಅವಳು ಬಡವಳು ಎಂದು ಅವಳನ್ನು ತಡೆಯುತ್ತಿದ್ದರು. ಆ ಮಹಿಳೆ ಗುಪ್ತವಾಗಿ ಕರ್ಮವೀರನ ಊಟದಲ್ಲಿ ಬೂದಿ ಹಾಕುತ್ತಿದ್ದಳು. ಒಂದು ದಿನ ಕರ್ಮವೀರ ಇದನ್ನು ನೋಡಿ ಕೋಪಗೊಂಡರೂ ಆ ಮಹಿಳೆ ನಾಟಕ ಮಾಡಿ ಅವನನ್ನು ಮರುಳು ಮಾಡಿತು. ಕೊನೆಗೆ ಕರ್ಮವೀರ ಅವಳನ್ನೇ ಮದುವೆಯಾದ. ಮದುವೆಯಾದ ನಂತರ ಅವಳ ನಿಜ ಸ್ವಭಾವ ಹೊರಬಂತು. ಅವಳು ಮಗಳಿಗೆ ಕಿರುಕುಳ ನೀಡಲು ಪ್ರಾರಂಭಿಸಿದಳು. ಊಟ ಕೊಡದೆ ಕಾಡುತ್ತಿದ್ದಳು. ಮಗಳುಗಳು ಕಾಡಿಗೆ ಹೋಗಿ ಒಬ್ಬ ಸಂತನ ಸಹಾಯದಿಂದ ಅನಾರ ಹಣ್ಣು ತಿನ್ನುತ್ತಿದ್ದರು. ನಂತರ ಅದು ತಿಳಿದು ಆ ಮಹಿಳೆ ಆ ಮರವನ್ನು ಕಡಿಯುವಂತೆ ಮಾಡಿತು. ಮತ್ತೆ ಸಂತನು ಹಾಲಿನ ಹೊಳೆ ನೀಡಿದರೂ ಅದನ್ನೂ ಅವಳು ನಾಶಮಾಡಿಸಿತು. ಕೊನೆಗೆ ಆ ಮಹಿಳೆ ಕರ್ಮವೀರನನ್ನು ತನ್ನ ಮಗಳನ್ನು ಕೊಲ್ಲಲು ಒತ್ತಾಯಿಸಿದಳು. ಆದರೆ ಕರ್ಮವೀರ ತನ್ನ ಮಗಳನ್ನು ಕಾಡಿನಲ್ಲಿ ಬಿಟ್ಟುಬಿಟ್ಟನು. ಕಾಡಿನಲ್ಲಿ 3 ಯುವಕರು ಅವರನ್ನು ಕಂಡು ನಂತರ ಅವರೊಂದಿಗೆ ಮದುವೆಯಾದರು. ಜ್ಯೋತಿಗೆ ಒಂದು ಮಗ ಹುಟ್ಟಿದ. ಒಂದು ದಿನ ಜ್ಯೋತಿಯ ಗಂಡ ಕಾಡಿಗೆ ಹೋಗಿ ಮರಳಿ ಬಂದಿಲ್ಲ. ನಂತರ ಒಬ್ಬ ಜಾದೂಗಾರ ಫಕೀರ್ ಜ್ಯೋತಿಯನ್ನು ಕತ್ತೆಯಾಗಾಗಿ ಅಂದರೆ ನಾಯಿ ರೂಪಕ್ಕೆ ಬದಲಾಯಿಸಿ ಕೊಂಡೊಯ್ದನು. 14 ವರ್ಷಗಳ ನಂತರ ಜ್ಯೋತಿಯ ಮಗ ದೊಡ್ಡವನಾದನು. ಅವನು ಸತ್ಯ ತಿಳಿದು ತನ್ನ ತಾಯಿಯನ್ನು ಹುಡುಕಲು ಹೊರಟನು. ಅವನು ಜಾದೂಗಾರನ ದುರ್ಬಲತೆ ಅಂದರೆ ಒಂದು ಗಿಳಿಯಲ್ಲಿ ಅವನ ಪ್ರಾಣ ಇರುವುದು ತಿಳಿದುಕೊಂಡು ಆ ಗಿಳಿಯನ್ನು ಕೊಂದು ಜಾದೂಗಾರನನ್ನು ಸಂಹರಿಸಿದನು. ಅಂತಿಮವಾಗಿ ಜ್ಯೋತಿ, ಅವಳ ಗಂಡ ಮತ್ತು ಇತರರು ಮತ್ತೆ ಮಾನವರಾಗಿ ಸೇರಿದರು. ಕುಟುಂಬ ಮತ್ತೆ ಒಂದಾಯಿತು. ಕರ್ಮವೀರ ತನ್ನ ತಪ್ಪನ್ನು ಅರಿತು ಪಶ್ಚಾತ್ತಾಪಪಟ್ಟನು. ಬುದ್ಧಿವಂತಿಕೆಯ ಮಾತುಗಳನ್ನು ಎಂದಿಗೂ ನಿರ್ಲಕ್ಷಿಸಬಾರದು. ಕೆಟ್ಟತನ ಎಷ್ಟೇ ಬಲವಾದರೂ ಕೊನೆಯಲ್ಲಿ ಒಳ್ಳೆಯದು ಗೆಲ್ಲುತ್ತದೆ. ಅಂಧವಿಶ್ವಾಸ ಅಪಾಯಕಾರಿಯಾಗಿದೆ. ಧೈರ್ಯ ಮತ್ತು ಸಹನೆಯಿಂದ ಎಲ್ಲಾ ಸಮಸ್ಯೆಗಳನ್ನು ಜಯಿಸಬಹುದು.